ಕೂಲಿ ಮಾಡ್ಕೊಂಡು ತಿನ್ನೋರಿಗೆ ಅದು 2,000 ರೂಪಾಯಿ ಅದು ಬಂಗಾರ ಇದ್ದಂಗೆ. ಬಡವರು ಹೆಲ್ಪ್ ಆಗ್ತಿಲ್ಲ ಅಂದ್ರೆ ಕಾಂಗ್ರೆಸ್ ಹೆಲ್ಪ್ ಮಾಡುತ್ತೆ, ಕಾಂಗ್ರೆಸ್ ಗೆಲ್ಲಿ ಅಂತ ನಮ್ಮ ಅಭಿಪ್ರಾಯ. ಅವರಿಗೆ ಆಧಾರ ಮಾಡ್ಯಾರೆ. ಈಗ ಪ್ರತಿಯೊಂದು ಮನೆಗೂ ಕಷ್ಟ, ಒಂದು ಮನೆಯಲ್ಲಿ ಕಷ್ಟ ಇದ್ದೇ ಇರುತ್ತೆ. 2,000 ರೂಪಾಯಿ ಗಂಟು ಕೊಡ್ತಾರೆ, ಎಲ್ಲ ಕೂಡೋದು ಎಲ್ಲ ಮನೆಗಂತಾರೆ. ಪ್ರತಿ ತಿಂಗಳು 2,000 ರೂಪಾಯಿ ದುಡ್ಡು ಬರುತ್ತೆ. ಆಮೇಲೆ ಅಕ್ಕಿ ಕೊಡ್ತಾರೆ ಫ್ರೀಯಾಗಿ. ಇನ್ನೇನು ಬೇಕು ಜೀವನ ಮಾಡೋಕ್ಕೆ, ಆದಷ್ಟು ದುಡ್ಕೊಂಡು ತಿನ್ಕೊಂತಾರೆ. ಅಫಿಷಿಯಲ್ ಹಂಗೆ ತಿಂಗಳ ಸಂಬಳಗಳು ಬರೋಲ್ಲ. ಸೊ ಎಲ್ಲರೂ ಅಫಿಷಿಯಲ್ ಆಗಲ್ಲ ಸರ್. ಕೂಲಿ ಮಾಡ್ಕೊಂಡು ತಿನ್ನೋರಿಗೆ ಅದು 2,000 ರೂಪಾಯಿ ಅದು ಬಂಗಾರ ಇದ್ದಂಗೆ ಹೇಳ್ಬೋದು. 2,000 ರೂಪಾಯಿ ದೇಶ ಹಾಳಾಗುತ್ತೆ ಅಂತ. ಇಷ್ಟು 3,500 ಕೋಟಿ ಮಲ್ಯ ಸಾಲ ಮನ್ನಾ ಮಾಡಿ ಯಾರು ಕೇಳಲೇ ಇಲ್ಲ. 7ನೇ ವೇತನ ಸರ್ಕಾರಿ ವೇತನ 7ನೇ ವೇತನ ಯಾಕೆ ಮಾಡಿದ್ರು? ನಮ್ಮ ಚಿಕ್ಕಪ್ಪ ಮಗೊಬ್ಬ ಅಫಿಷಿಯಲ್ಲು, ಅವ್ನು 38,000 ರೂಪಾಯಿ ದುಡ್ಡು ಬರ್ತಿತ್ತು, ಸಂಬಳ ಬರ್ತಿತ್ತು. ಈಗ 68,000 ರೂಪಾಯಿ ಸಂಬಳ ಬರ್ತೈತೆ. ಎಷ್ಟು ಕಿದ್ದೊಯ್ಯಲ್ಲಿದ್ದಾನೆ, ಡಬ್ಬಲ್ ಬಂದೈತಿ. ಅದು ಕೇಳಾರ ಯಾರು? ಯಾವಾಗಾರು ಹೋಗ್ಬೋದು, ಯಾವಾಗಾರ ಬರ್ಬೋದು, ಕೇಳೋರಿಲ್ಲ. ಬಡವರು ಹೆಲ್ಪ್ ಆಗ್ತಿಲ್ಲ ಅಂದ್ರೆ ಕಾಂಗ್ರೆಸ್ ಹೆಲ್ಪ್ ಮಾಡುತ್ತೆ, ಕಾಂಗ್ರೆಸ್ ಗೆಲ್ಲಿ ಅಂತ ನಮ್ಮ ಅಭಿಪ್ರಾಯ. ಈ ಬೆಲೆ ಏರಿಕೆ ಬಗ್ಗೆ ಬೆಲೆ ಏರಿಕೆ ಸಹ ಈಗ ಮಳೆ ಇಲ್ಲ. ಬೆಲೆ ಏರಿಕೆ ಸಾಮಾನ್ಯವಾಗಿ ಆಗ್ತಿರುತ್ತೆ, ಇಳಿತಿರುತ್ತೆ. ಈ ಗ್ಯಾಸ್ ಸಿಲಿಂಡ್ರ ಈಗ ಮಾಡೋದು ಮೊದಲೇ ಮಾಡ್ಬೇಕಾಯ್ತು. ಎಲೆಕ್ಷನ್ ಮುಂದೆ ಯಾಕೆ ಮಾಡಬೇಕು? ಜನಸಾಮಾನ್ಯರಿಗೆ ಎಲ್ಲರಿಗೂ ಬೇಕು ತಾನೆ. ಪ್ರತಿಯೊಬ್ಬರು ಎಲೆಕ್ಷನ್ ಮುಂದೆ ಏನು ಮಾಡಬಾರ್ದು ಅಂತ ಪ್ರಶ್ನೆ ಮಾಡಬೇಕಾಯ್ತು, ಆವಾಗ ಹೆಸರು ಮಾಡೋದು. ಈಗ ಇದ್ರ ಮುಂದೆ ನಾವು ಅದು ಇದು ಅಂತ ಎಲ್ಲ ಮಾಡಬಾರ್ದು. ಕೋಮುಗಳು ಎಲ್ಲ ಒಂದೇ ಅಂದ್ಕೊಂಡ್ರೆ. ಈಗ ನಾವು ಅಯೋಧ್ಯೆ ಕಟ್ಟಿದ್ವಿ ಅಂತ ಅಂದರು, ಕೇಸ್ ತಡೀತಿತ್ತು, ಕ್ಲಿಯರ್ ಆಯ್ತು, ಕಟ್ಟಿದ್ರು ಅಲ್ವಾ? ಅದು ರಾಜಕೀಯ, ಅದು ಅಯೋಧ್ಯೆ ದೇವ್ರ ವಿಷಯದಲ್ಲಿ ರಾಜಕೀಯ ಬೆಳೆಸ್ಕೊಬಾರ್ದು. ರೋಡ್ ಮಾಡಲಿ, ಏನೋ ಕೆಲಸ ಮಾಡಲಿ, ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ರಿ. ನಮ್ಮ ಆಂಟಿ ಮಗ M.Com ಮಾಡೋದು ಕೆಲಸ ಇಲ್ಲ, ಓಡಾಡ್ತಾನೆ. ಅಷ್ಟು ಹೋದೇನೆ ಕೆಲಸ ಇಲ್ಲ. ಯಾಕೆ? ಈಗ ಒಬ್ಬರು ಈಗ ಅಫಿಷಿಯಲ್ ಒಂದು ಮನೇಲಿ ತೀರೋದ್ರೆ ಅವ್ರ ಮಗನಿಗೆ ಸಿಗುತ್ತೆ, ಅವ್ನು ತೀರೋದ್ರೆ ಇನ್ನೊಬ್ಬ ಸಿಗುತ್ತೆ, ಅವ್ನು ತೀರೋ ಇನ್ನೊಬ್ಬ ಸಿಗುತ್ತೆ. ಈಗ ಓದಿರೋರಿಗೆ ಕೆಲಸ ಸೀಟ್ ಬರೆದ್ರೆ ಮಾತ್ರ, ಎಷ್ಟೇ ಹೋದ್ರೂ ಕೆಲಸ ಸಿಗ್ತಿಲ್ಲ ಸರ್. ಅದು ಫಸ್ಟ್ ನಿರುದ್ಯೋಗ ನಿರ್ಮೂಲನೆ ಮಾಡಲಿ ಓದೋ ಹುಡುಗರಿಗೆ, ಆವಾಗ ಎಷ್ಟೋ ಮನೆ ಉದ್ಧಾರ ಆಗ್ತದೆ. ಎಷ್ಟು ಮನೆ ಪ್ರತಿಯೊಂದು ಮನೇಲಿ ಓದೋ ಹುಡುಗರು ಇದ್ದಾರೆ ಸರ್. ಈಗ ಕೇಂದ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ಸೇ ಬರಲಿ ಸರ್. ಇವು ಒಬ್ರು ಬಂದಷ್ಟು ಒಬ್ಬರೇ ಬರಬಾರ್ದು, ಎಲ್ಲರೂ ಬರಬೇಕು. ಎಲ್ಲರೂ ಬಂದರೆ ಅವರು ವಿರೋಧ ಪಾರ್ಟಿ ಇರುತ್ತೆ, ಏನು ಮಾಡಬೇಕು ಅಂತ ಅವ್ರು ಎಲ್ಲರೂ ಒಂದೊಂದು ಚಾನ್ಸ್ ಕೊಡಬೇಕಲ್ವ? ಎಲ್ಲರ ಒಳಗೆ ಒಂದು ಶಕ್ತಿ ಇರುತ್ತೆ, ಶಕ್ತಿ ಉಪಯೋಗಿಸ್ಬೇಕು ಅಂದರೆ ಒಬ್ರು ಚಾನ್ಸ್ ಕೊಡಲೇಬೇಕು. ಈಗ ಮೋದಿಯವರೇ ಮತ್ತೆ ಪ್ರಧಾನಿ ಆಗ್ಬೇಕಂತ ಮಲ್ಲಿಕಾರ್ಜುನ ಖರ್ಗೆ ಆಗಲಿ ಬಿಡಿ ಸರ್, ಆಗಲಿ ಬಿಡಿ ಸರ್. ದಲಿತರಿಗೆ ಅಂತ ಅವ್ರಿಗೊಂದು ಹೆಸರು ಕೊಡಲಿ. ಕೊಟ್ರೆ ಏನೋ ಒಂದು ಆಗುತ್ತೆ ಅಲ್ವಾ? ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿ. ಇಲ್ಲಿ ಯಾರು ಗೆಲ್ಬೋದು? ನಮ್ಮ ಮುದ್ದನ್ಮೇಗೌಡ ಸರ್, ಮುದ್ದನ್ಮೇಗೌಡ ಯಾಕೆ ಬೇಕು ಅಂತ ಬೇಕು. ಅವರು ಸಿಗ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ನಾನು ಎಷ್ಟೋ ಇಲ್ಲಿ ಉಳಿಯಾರ ಹತ್ರ ಒಂದು 2-3 ಫಿಲ್ಟರ್ ನೀರು ಮಾಡ್ಯಾರೆ. ಸೋಮಣ್ಣ, GS ಬಸವರಾಜ್ ತಾಳ್ರಿ, ಈಗ ಬಂದೇ ಇಲ್ಲ. 10 ವರ್ಷ ಗೆದ್ದರೆ ಅವ್ರು ಯಾರು ಮುಖನೇ ನೋಡಿ ಎಷ್ಟಿದಾನೆ. GS ಬಸವರಾಜ್ ಯಾರು ಅಂತಾನೆ ಗೊತ್ತಿಲ್ಲ. ಗೆಲ್ಲದಷ್ಟೇ, ಗೆದ್ದ ಮೇಲೆ ಹೋಗಿ ಮನೆಗೆ ಹೋಗೋಣದು. ಇಡೀ ಚಿನಾಳಿ ತಾಲೂಕಲ್ಲಿ ಒಂದ್ಸಲಿನೂ ಬಂದಿಲ್ಲ. ಯಾವುದೋ ಒಂದು ಫಂಕ್ಷನಿಗೆ ಬರೋದು, ಅವ್ರು ಬೇಕಾದ ಫಂಕ್ಷನ್ಗಳಿಗೆ ಹೋಗೋದು. ಸಾಮಾನ್ಯವಾಗಿ ಒಂದು ಫಂಕ್ಷನ್ ಏನಾರು ಮಾಡ್ಯಾರ ಅಂತ ಕೇಳ್ರಿ, ಏನು ಮಾಡಿಲ್ಲ ಸರ್. ಮುದ್ದೇನಗೌಡ ಬರಲಿ ಸರ್, ಬಿಡಿ ಒಳ್ಳೆಯದು. ಸರ್ ರವಿಕುಮಾರ್ ಅಂತ ಸರ್. ರವಿಕುಮಾರ್